ಹಲೋ ಹಲೋ ಹಾಂ ಹೇಳಿ ಹೇಳಿ ಸರ್ ಹೇಳಿ ಸರ್ ಹೇಳಿ ಸರ್ ಹಲೋ ಹಲೋ ಪೇಮೆಂಟ್ ಮಾಡ್ಕೊಂಡೆ ಮಾತಾಡ್ತಿದ್ದೀನಿ. ಹೇಳಿ ಸರ್ ನಾವು ಮಾತಾಡ್ತಿದ್ವಿ ಅದೇ ಹಾಂ ಎಲ್ಲಿ ಸರ್ ಪೇಮೆಂಟ್ ನಿಮ್ದೇನೇ ಮಾಡಿಲ್ಲ? ಅದೇ ಸರ್ ಅಮೌಂಟು ಸ್ವಲ್ಪ ಪ್ರಾಬ್ಲಮ್ ಆಗೈತೆ. ಹುಡುಗರುಗಳು ಚೆನ್ನೈಗೆ ಹೊಟ್ಟೋಗವ್ರೆ. ಹಾಂ ಸರ್ ಹುಡುಗರು ಚೆನ್ನೈಗೆ ಹೋಗವ್ರೆ. ಹುಡುಗರು ಚೆನ್ನೈಗೆ ಹೋಗಿದ್ದಾರಾ? ಹಾಂ ಹಾಂ ಅವ್ರದವೆಲ್ಲ ಅಮೌಂಟ್ ಕಲೆಕ್ಟ್ ಮಾಡಿಬಿಟ್ಟು ಹಾಕ್ಸ್ಬೇಕು. ಅವತ್ತು ಎಲ್ಲರೂ ಸೇರಿ ಎತ್ಕೊಬಿಟ್ಟವ್ರೆ. ಯಾರು? ಹುಡುಗರು ಫ್ರೆಂಡ್ಸ್ ಎಲ್ಲ ಅವತ್ತು ಬಂದಿದ್ರು ಊರಿಗೆ. ಓಕೆ ಕುಡಿ ಕಾಸಿಲ್ಲ ಅಂದ್ಬಿಟ್ಟು ಬಡ್ಡಿ ಮಕ್ಕಳು ಎಲ್ಲ ನಂತರಲ್ಲೇ ಇದಾಕ್ಬಿಟ್ಟು ಎತ್ಕೊಬಿಟ್ಟವ್ರೆ NIT ಅದಕ್ಕೆ ಅವ್ರೆ ಅವ್ರು ಅದಕ್ಕೆ ಅಮೌಂಟ್ ಹಿಂಗೆ ಆಗೈತೆ ಕಟ್ಕೊಡಿ ಅಂತ ಹೇಳಿದ್ದೀನಿ. ಅವರು ಕಟ್ಕೊಡ್ತೀನಿ ಅಂತ ಹೇಳವ್ರೆ. ಬರ್ತಾರಂತೆ ಹಾಕ್ಕೊಡ್ತೀನಿ ಸರ್ ಎಲ್ಲ. ಸರ್ ಎಷ್ಟು ದಿನ ಆಯ್ತು ಸರ್? ಎಷ್ಟು ದಿನ ಬರ್ತಾ ಇದ್ದಾರೆ ಸರ್ ಅವರು? 16 ಸರ್ ಲೋನ್ ತೊಗೊಂಡು ಯಾವಾಗ ತೊಗೊಂಡಿರಿ ಲೋನ್ ಅದನ್ನ ಹೇಳಿ ನೀವು. ಏನು ಲೋನ್ ತೊಗೊಂಡಿದ್ದು ಯಾವಾಗ ಗೊತ್ತಾ ಸರ್? ಅಕ್ಟೋಬರ್ 20ಕ್ಕೆ. ಅಕ್ಟೋಬರ್ 20 ಅವ್ರು ಇನ್ನೂ ಬಂದೇ ಇಲ್ವಾ ಸರ್ ಅಲ್ಲಿಂದ ಇಲ್ಲಿವರೆಗೆ? ಈಗ ಒಂದು ಕೆಲಸ ಮಾಡಿ ಲೊಕೇಶನ್ ಕಳಿಸ್ತೀನಿ ಬೇಕಾ ನೋಡ್ತೀರಾ? ನಿಮ್ಮ ಲೊಕೇಶನ್ ತೊಗೊಂಡು ನಾನೇನು ಮಾಡಲಿ ಸರ್? ಅದನ್ನೇ ಹೇಳ್ತಾರೆ. ನಾನೇನು ಮಾಡಿ ಹೇಳಿ ಅವ್ರು ಬರ್ದೇ ಅವರು ಇದ್ರೆ ಅಲ್ಲ ನೀವು ಹೇಳ್ತಾರ ಮಾತಿನ ನೋಡಿದ್ರೆ ಅವ್ರು ಲೋನ್ ತೊಗೊಂಬಿಟ್ಟು ಹಂಗೆ ಓಡೋಗ್ಬಿಟ್ಟಿದ್ದಾರೆ. ಆಹಾ ಹೋಗ್ಲಿಲ್ಲ ಬರ್ತೀನಿ ಕೊಡ್ತೀನಿ ಅಂತ ಹೇಳ್ತಾವ್ರೆ. ಇನ್ನೂ ಬರಲಿಲ್ಲ ಅವರು. ಅಲ್ಲ ಸರ್ 16 ದಿನ ಕಾಲ್ ಬರ್ತದೆ ತಾನೆ ನಿಮಗೆ? ಅವ್ರು ಬರ್ತದೆ ಹತ್ತಿರ ಏನಾದ್ರು ಎತ್ತಲಿಲ್ಲ. ಬರ್ತಾ ಅದಕ್ಕೆ ಎತ್ತಿಲ್ವಾ? ಹಾಂ ಹಾಂ ಸರಿ ಸರ್ ಕೆಲಸ ಮಾಡಿ ಹೇಳಿ ಸರ್. ಅರೇಂಜ್ ಮಾಡಿಬಿಟ್ಟು ಸಾಯಂಕಾಲ ಪೇಮೆಂಟ್ ಮಾಡಿ ಸರ್. ಸಾಯಂಕಾಲ? ಹೌದು ಸರ್ ಇವತ್ತು ಸಾಯಂಕಾಲ. ಸರ್ ಅಲ್ಲ ಸರ್ ನಾನು ಅಷ್ಟೊಂದು ಬಚ್ಚರ್ ಹಾಕೊಂಡು ಚೆನ್ನೈಗೆ ಹೋದ್ರೂ ನಾಳೆ ಆಯ್ತದೆ ಸರ್. ಚೆನ್ನೈಗೆ ಹೋಗ್ಬಿಟ್ಟು ಮಾಡ್ಬೇಕಂತೇನಿಲ್ಲ ಸರ್. ಅವ್ರು ಫೋನ್ಪೇ ಮಾಡು ಅಂದ್ರೆ ಎಲ್ಲ ಕ್ಯಾಶ್ ಐತೆ ಎಲ್ಲರೂ ಕಲೆಕ್ಟ್ ಮಾಡ್ಕೊಂಡು ಕೊಡ್ತೀನಿ ಒಬ್ಬ ಅಂತ ಅವನೇ. ಅವ್ನು ಅದಕ್ಕೆ ಅಕೌಂಟ್ಗೆ ಹಾಕ್ಬಿಡು ಅಂತ ಹೇಳ್ತಾ ಇದ್ದೀನಿ. ಅವನೇನು ಹಾಕ್ಬಿಟ್ರೆ ಹಾಕ್ಬಿಡ್ತೀನಿ. ಏನು ಸರ್? ಸರ್ ಹಾಕಿಸ್ಕೊಳ್ಳಿ ಸರ್. ಆಯ್ತು ಸರ್ ಹಾಕ್ಸೋತೀನಿ. ಅವ್ರ ಹತ್ರ ಇಸ್ಕೊಳ್ಳಿ ಸರ್ ನೀವು ಫೋನ್ ಮಾಡಿಬಿಟ್ಟು. ಹಾಂ ಸರಿ ಇಸ್ಕೊತೀನಿ ಸರ್. ಆಯಿತು ಊಟ ಆಯ್ತು ಸಾಯಂಕಾಲ ಪೇಮೆಂಟ್ ಮಾಡಿ ಸರ್. ಇವತ್ತು ಸಾಯಂಕಾಲ ಒಳಗಡೆ. ಓಕೆ ಸರ್ ಊಟ ಆಯ್ತು ಸರ್. ಸರಿ ಸರ್ ನೀವು ಪೇಮೆಂಟ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲ ಸಿಬಿಲ್ ಆಗ್ತದೆ ನಿಮ್ಮದು. ಇಲ್ಲ ಸಿಬಿಲ್ ಇಂಪಾರ್ಟೆಂಟ್ ಇದೆ ಸರ್. ಸಿಬಿಲ್ ಏನು ಮಾಡ್ಬಿಡಿ ಸರ್. ನಾನು ಇದ್ದೀನಿ ತಲೆಗೆಸ್ಕೊಂಡು ಹಾಕ್ಕೊಡ್ತೀನಿ ಅಮೌಂಟಾ. ಸರ್ ಹಾಕೊಡಿ ಇವತ್ತು. ಯಾಕಂದ್ರೆ ಸಿವಿಲ್ ಇಂಪಾರ್ಟೆಂಟ್ ಇರುತ್ತೆ ಸರ್. ಸರ್ ತುಂಬಾ ಕಷ್ಟ ಇರುತ್ತೆ. ಹೌದು ಗೊತ್ತಾಯ್ತು ಸರ್. ಸಿಬಿಲ್ ಏನು ಡ್ಯಾಮೇಜ್ ಮಾಡಬೇಡಿ ಸರ್. ಕಂಪನಿಯವ್ರು ಆಫರ್ ಕೊಡೋದ್ರೆ ₹300 ಸರ್. ₹300 ತೆಗಿತಾರೆ ಸರ್. ಓಕೆನಾ? ಬರೀ ₹300 ಅಷ್ಟೇನಾ? ಆಫರ್ ಇದೆ ಸರ್. ₹300 ಸರ್. ₹300 ತುಂಬ ಆಯ್ತು ಸರ್ ಅದು. ಹೌದಾ? ಸರಿ ಸರ್ ಆಯ್ತು. ಸಿಬಿಲ್ಗೆ ಏನು ಇಶ್ಯೂ ಮಾಡಬೇಡಿ. ಎಲ್ಲ ಕರೆಕ್ಟ್ ನೀವು ಪೇಮೆಂಟ್ ಮಾಡಿದ್ರೆ ಏನಾಗಲ್ಲ ಸರ್. ಪ್ರೊಫೈಲ್ ಅಪ್ಡೇಟ್ ಆಗುತ್ತೆ ಸರ್. ಸರಿ ಸರ್ ಆಯಿತು. ಸರಿ ಸರ್ ಆಯ್ತು. ಪೇಮೆಂಟ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ ಸರ್. ಆಯ್ತು ಸರ್ ಊಟ ಆಯ್ತು ಸರ್ ನಿಮ್ಮದು? ಇಲ್ಲಾಂದ್ರೆ ನಮ್ಮ ಫೀಲ್ಡ್ ಆಫೀಸರ್ ಅವೈಲೇಬಲ್ ಇದ್ರೆ ನಿಮ್ಗೆ ಏನಾದ್ರೆ ಮೇ ಬಿ ವಿಸಿಟ್ ಕೂಡ ಮಾಡ್ತಾರೆ ಸರ್. ಏನು ವಿಸಿಟ್ ಮಾಡ್ತಾರೆ ಸರ್? ಪರ್ಸನಲ್ ಆ ಥರ ವಿಸಿಟ್ ಮಾಡುವಂಗಿಲ್ಲ ನಿಮಗೆ. ಹೌದಾ? ಹೌದು ಪರವಾಗಿಲ್ಲ ಸರ್. ಅರೇಂಜ್ ಮಾಡಿಬಿಟ್ಟು ಪೇಮೆಂಟ್ ಮಾಡಿಲ್ಲ ಅಂದ್ರೆ ಸರ್ ಸೆಕ್ಷನ್ 25 ಇಮೆಂಟ್ ಲೀಗಲ್ ಮನೆ ಹತ್ರ ವಿಸಿಟ್ ಮಾಡೋಕ್ಕೆ ನಿಮ್ಮ ಹತ್ರ ಏನು ಪ್ರೂಫ್ ಇದೆ ಅಂತ ಹೋಗಿ ವಿಸಿಟ್ ಮಾಡ್ತೀರಾ? ಏನಿಲ್ಲ ಸರ್. ಮನೇಲಿ ಪೇಮೆಂಟ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ ಸರ್. ಇಲ್ಲಾಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಅದೇ ಸಿಬಿಲ್ ಪ್ರಾಬ್ಲಮ್ ಆಯ್ತು. ಹೌದು ಸರ್ ಸಿಬಿಲ್ ಪ್ರಾಬ್ಲಮ್ ಆಯ್ತು. ನಾವೇನಾರ ನಿಮ್ಗೆ ಮನೆ ಬರ್ಕೊಟ್ಟಿದ್ದಾವ ಇಲ್ಲ ಅಂದ್ರೆ ನಮ್ಮ ಮನೆಯವ್ರು ಏನೋ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರಾ? ಟೈಮ್ ಪಾಸ್ ಮಾಡೋದು ಚೆನ್ನಾಗಿಲ್ಲ ಸರ್. ಹೌದು ಸರ್ ನಾವೇನು ಟೈಮ್ ಪಾಸ್ ಮಾಡ್ತಾ ನಾ ಹೇಳ್ತಿದ್ದು ನಿಮ್ಮ ಮನೆ ಹತ್ರ ಹೋಯ್ತು ಏನು ಕೊಯ್ತೀರಾ? ಮನೆ ಹತ್ರ ಹೋದ್ರೆ ನಿಮಗೆ ಅಲ್ಲಿ ಏನು ಸಿಗುತ್ತೆ ಅಂತ ಹೋಯ್ತೀರಾ? ಮನೆಯವ್ರು ಏನಾರ ನಿಮ್ಗೆ ಸೀಕ್ಯೂರಿಟಿ ಹಾಕಿದಾರಾ? ನೋಡಿ ಸರ್ ನಮ್ದೇನು ರೂಲ್ಸ್ ಏನೋ ಮಾಡ್ತಾ ಇದೀವಿ ಸರ್. ನಿಮ್ದೇನು ಸರ್ ನಿಮ್ಮ ಲೋನ್ ತೊಗೊಂಡ್ಮೇಲೆ ಕಟ್ಬಾರ್ದು ಅಂತ ಬರ್ದೈತಾ ಸರ್ ಏನಾದರೂ? ಅಗ್ರಿಮೆಂಟಲ್ಲಿ ಬರ್ದೈತೆ ಅಂದ್ರೆ ಹೇಳ್ಬಿಡಿ. ಬರ್ದೈತೆ ಅಂತ ಏನು ಹೇಳ್ತಿಲ್ಲ, ಕಟ್ತೀನಿ ಅಂತ ಹೇಳ್ತಾ ಇದ್ದೀನಿ. ಪೆನಾಲ್ಟಿ ಏನಿದೆ ಅದು ಸೇರಿಸಿ ಕಟ್ತೀನಿ. ನಾವು ಟೈಮ್ ಕೊಡೋಕ್ಕಲ್ಲ. ಇವತ್ತು ಪೇಮೆಂಟ್ ಮಾಡ್ಬೇಕು ಸರ್. ಇವತ್ತು ನೀವು ಹಂಗಾದ್ರೆ ಇವತ್ತು ಪೇಮೆಂಟ್ ಯಾವುದೇ ಕಾರಣಕ್ಕೂ ನಾವು ಮಾಡೋಕ್ಕಾಗಲ್ಲ. ಮಾಡೋಕ್ಕಾಗಲ್ಲ. ಅರೇಂಜ್ಮೆಂಟ್ ಮಾಡ್ಬೇಕು ಸರ್. ಅರೇಂಜ್ ನೀವೇ ಯಾವ್ದಾರ ಮಾಡಿಬಿಡಿ. ಹಾಕಿ ಕೊಟ್ಬಿಡಿ ನಿಮ್ಗೆ ಹಾಕ್ತೀನಿ. ಹಾಂ ಸರ್ ಅರೇಂಜ್ ನೀವೇ ಯಾವ್ದಾರ ಮಾಡ್ಬಿಟ್ಟು ಕಟ್ಬಿಡಿ ಸರ್. ಇದ್ರೆ ನಮ್ಮ ಹತ್ರ ಯಾವುದೂ ಇಲ್ಲ. ಈಗ ಅವ್ರು ಬರಬೇಕು. ಕಟ್ಟಿ ಸರ್. ಹಾಂ ಸರಿ ಆಯಿತು. ಧನ್ಯವಾದಗಳು. ಹಾಂ ಧನ್ಯವಾದ.